ಸೊ ಹಾಯ್ ಗಾಯ್ಸ್, ಹೌ ಆರ್ ಯು ಆಲ್? ತುಂಬ ದಿನ ಆಯ್ತಲ್ಲ ನಿಮ್ಮನ್ನೆಲ್ಲ ಭೇಟಿಯಾಗಿ. ನ್ಯೂ ವ್ಲಾಗ್ ಆಫ್ ಟು ಪ್ರಯಾಗ್ರಾಜ್. ಸಡನ್ ಪ್ಲ್ಯಾನ್ ಆಗಿದ್ದು, ನನಗೂ ಏನೂ ಗೊತ್ತಿರಲಿಲ್ಲ. ನಮ್ಮ ಅಪ್ಪ ಬೆಳಗ್ಗೆ ಎದ್ಬಿಟ್ಟು ಹೋಗೋಣ ಅಂದರು, ಪ್ಯಾಕ್ ಮಾಡ್ಕೊಂಡು ಬಂದಿದ್ದು. ಇಲ್ಲಾಂದರೆ ಪ್ರೀ ಎಲ್ಲ ತೋರಿಸ್ತಾ ಇದ್ದೆ ನಿಮಗೆ. ಸೊ ಇವಾಗ ನಾವು ಆಲ್ರೆಡಿ ನಾಗ್ಪುರಲ್ಲಿದ್ದೀವಿ. ಸ್ವಲ್ಪ ಮುಂಚೆದು ನಮ್ಮ ಗಾಡಿನೆಲ್ಲ ಶಟ್ ಡೌನ್ ಮಾಡೋದೆಲ್ಲ ವೀಡಿಯೋ ಮಾಡಿದ್ದೀನಿ, ಅದೆಲ್ಲ ತೋರಿಸ್ತೀನಿ. ಸೊ ಬನ್ನಿ ಪ್ರಯಾಗ್ರಾಜ್ಗೆ ಹೋಗಿ. ಸೊ ಆವಾಗಲೇ ಹೇಳಿದ ಥರ ಸಡನ್ ಪ್ಲ್ಯಾನ್ ಇತ್ತು, ಅದಕ್ಕೆ ಏನು ಬರೀ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ, ವಾಯ್ಸ್ ಓವರ್ ಇವಾಗ ಕೊಡ್ತಾಯಿದ್ದೀನಿ. ಸೊ ಫಸ್ಟು ಇವನ್ನ ಫುಲ್ಲು ಪ್ಯಾಕ್ ಮಾಡಿದ್ದಾಯಿತು ಕತೆ. ಇವನ್ನ ಪ್ಯಾಕ್ ಮಾಡೋಕ್ಕಿಲ್ಲ, ಧೂಳಾಗಿ ಹೋಗ್ಬಿಡ್ತಾನೆ ಫಸ್ಟು ಇವನು. ವೈಟ್ ಕಲರು ಡಮಾರ್. ಒಂದು ಬಾಯ್ ಹೇಳ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಆಫ್ ಟು ಪ್ರಯಾಗ್ರಾಜ್. ನೋಡ್ರಿ, ಆನ್ ದ ವೇ ಟಿಫನ್ ಎಲ್ಲ ಸಿಗೋದಿಲ್ಲ, ಈ ಥರ ಸ್ನ್ಯಾಕ್ಸ್ ಎತ್ಕೊಂಡು ಬಂದ್ಬಿಡಿ ಅಷ್ಟೇ. ಇದೇ ಗಟ್ಟಿ ಎಷ್ಟೊಂದು ಒಂದು 500 ಕಿಲೋಮೀಟರ್ ತನಕ ಏನೂ ಇಲ್ಲ ಅಲ್ಲ ಇಲ್ಲಿ. ಇವರು ಅಷ್ಟೇ ಹೇಳಿ, ಎಷ್ಟು ಕಿಲೋಮೀಟರ್ ತನಕ ಏನೂ ಇಲ್ಲ. ಈಗ ನನಗೆ ಆಕಾಶ ಉಪವಾಸ ಕರ್ಕೊಂಡು ಹೋಯ್ತವನೆ. ಒಂದು 800 ಕಿಲೋಮೀಟರ್ ಆಯಿತು. ನೆನ್ನೆ ಬೆಂಗಳೂರಲ್ಲಿ ಊಟ ಮಾಡಿದ್ದು, ಇನ್ನೂ ಊಟ ಮಾಡೋಕ್ಕೆ ಬಿಟ್ಟಿಲ್ಲ ಇವನು. ಹೋಗೋಣ ಅಂಕಲ್ ಅಂತ ಕರ್ಕೊಂಡು ಹೋಯ್ತಾನೆ ಇದ್ದಾನೆ. ಹೆಂಗೋ ನಮ್ಮ ಹರ್ಷ ಒಂದು ಬಿಸ್ಕೆಟ್ ಕೊಡ್ತಾವನೆ. ಹರ್ಷ ಇವತ್ತು ದಾನ ಧರ್ಮದಲ್ಲಿ ಕರ್ಣ ಆಗಿರೋದು. अभी 30,000 कमाते हैं अभी. इतना चलाने का टाइम ही नहीं देता सरकार. ಸೊ ಅವ್ನು ರಿಕ್ಷಾದವನ ಹತ್ರ ಮಾತಾಡಿ ಅವ್ನ ಸ್ಯಾಲರಿ ಎಲ್ಲ ಕೇಳ್ಬಿಟ್ಟು ಶಾಕ್ ಆಗಿಬಿಟ್ಟು ನಾವು ಸೀದಾ ಒಳಗಡೆ ಬಂದ್ವಿ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ನಾವಾದರೂ ಸ್ವಲ್ಪ ದೂರದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಟುಕ್ ಎತ್ಕೊಂಡು ಬಂದ್ವಿ. ಅದಕ್ಕೆ ನಾವು ಬಚಾವು. ಇವರೆಲ್ಲ ಗಾಡಿಗಳು ಎತ್ಕೊಂಡು ಬಂದ್ಬಿಟ್ಟು ಅವ್ರ ಒಳಗಡೆ ಇವ್ರ ಅವಸ್ಥಿತಿ ನೋಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಈ ಲೈನ್ ಏನು ನೋಡ್ತಾ ಇದ್ದೀರಲ್ವಾ, ಇದು ಸೀದಾ ಗಂಗಾ ಲೈಕ್ ತ್ರಿವೇಣಿ ಸಂಗಮ ಹತ್ರ ಹೋಗುತ್ತೆ. ಮತ್ತು ನಾವು ಬೋಟ್ ಕ್ಲಬ್ಗೆ ಹೋಗೋ ರೋಡಲ್ಲಂತೂ ಖಾಲಿ ಅಂದರೆ ಖಾಲಿ ಹೊಡಿತಿದ್ದು. ನಮ್ಮನ್ನು ಹಾಯ್ ಬಾಯ್ ಅನ್ನೋರು ಕೂಡ ಇಲ್ಲ. ಹಾಗೆ ಮುಂದೆ ನಡ್ಕೊಂಡು ಬಂದಾಗ ಇದೊಂದು ಹಳೆಯ ಬಿಲ್ಡಿಂಗ್ ಕಾಣಿಸ್ತು. ಚೆನ್ನಾಗಿತ್ತು, ಒಂಥರ ಹಳೇದು. ಅದೇ ಅರುಂಧತಿ ಫಿಲಮಲ್ಲಿ ಇರುತ್ತಲ್ಲ ಹಂಗೆ. ಸ್ವಲ್ಪ ಮುಂದೆ ಬಂದ್ವಿ. ಈ ರಿವರ್ ನೋಡ್ತಾ ಇರೋದು ಗಂಗಾ, ಅದ್ರ ಮೇಲೆ ಬ್ರಿಡ್ಜ್ ಪಾಸ್ ಆಗೈತೆ. ಆ ಬ್ರಿಡ್ಜಲ್ಲಿ ಲೈಟ್ ಶೋ ಏನೋ ಹಾಕ್ಬಿಟ್ಟಿದ್ದಾರೆ, ಚೆನ್ನಾಗಿತ್ತು. 3 ಗಂಟೆ ಟೈಮು. ಬೇರೆ ಎಲ್ಲೂ ಏನು ಕಾಲ ಕಳೆಯೋದು ಅಂತ ಇದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ವಿ. ನಮ್ಮಪ್ಪ ನಮ್ಮಮ್ಮ ಎಲ್ಲ ಒಂದೊಂದೆರಡು ಫೋಟೋಗಳು ತಗೊಂಡ್ರು ಇದ್ರ ಜೊತೆ. ಫುಲ್ ಖಾಲಿ, ಒಬ್ಬನೂ ಇಲ್ಲ. ತಣ್ಣಗೆ ಫುಲ್ಲು ಪೀಸಾಗಿತ್ತು, ಒಂಥರ ಫುಲ್ ರಿಫ್ರೆಶಿಂಗು. ಬಟ್ ಇನ್ನು 3 o'clock 5 o'clock ಬೋಟ್ ಎಲ್ಲ ಸ್ಟಾರ್ಟ್ ಆಗೋದು. ಒಂದೆರಡು ಫೋಟೋಗಳು ತಗೊಂಡ್ರು. ಸೊ ಗಾಯ್ಸ್, ವಿ ಆರ್ ನೌ ಎಟ್ ದ ಪಾಯಿಂಟ್. ಈ ಬೋಟ್ಗಳು ಸ್ಟಾರ್ಟ್ ಆಗೋಕ್ಕೋಸ್ಕರ ವೇಟಿಂಗು. ಇವಾಗ ಟೈಮ್ 3 o'clock. 5 o'clockಗೆ ಸ್ಟಾರ್ಟ್ ಆಗುತ್ತೆ. ನಮ್ಮನ್ನ ರೋ ಮಾಡಿತ್ತು. ಟೆಲ್ ಸಮಥಿಂಗ್ ಮ್ಯಾನ್. ನಮಸ್ಕಾರ. ಸೊ ಇದೆಲ್ಲ ಸ್ಟಾರ್ಟ್ ಆದರೆ ನಾವು ಹೋಗ್ಬಿಟ್ಟು ಅದೇನಿದೆ ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗ್ರಾಜಲ್ಲಿದ್ದೀವಿ. ಗಂಗೆ ತಾಯಿ ಮಡ್ಲಿಯಲ್ಲಿದ್ದೀವಿ. ಸೊ ಇಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ರೆಡಿ ಆಗಿದ್ದಾರೆ. ಪ್ರಯಾಗ್ರಾಜು ಮಹಾಕುಂಭ ಮೇಳಕ್ಕೆ ಬಂದಿದ್ದೀವಿ. ಈಗಿನ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಈಗಿನ ತ್ರಿವೇಣಿ ಸಂಗಮಕ್ಕೆ ಹೊರಟಿದ್ದೀವಿ. ಈಗಿನ ನೈಟ್ ಎಲ್ಲ ನಿದ್ದೆ ಇಲ್ಲ, ಆದ್ರೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಹೆಂಗ್ ಅನಿಸ್ತಾ ಇದೆ ಸ್ನಾನ ಮಾಡ್ಬೇಕು ಅಂತೇಳಿ ಬೋಟಲ್ಲಿ ಹೋಗ್ತಾರೆ ತ್ರಿವೇಣಿ ಸಂಗಮ. ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇದು 144 ವರ್ಷದ ಇತಿಹಾಸ. ಯಾವಾಗ ಒಮ್ಮೆ ಕುಂಭಮೇಳಕ್ಕೆ ಬರೋದಂದ್ರೆ ಹಿಂದೂ ನಾವು ಹುಟ್ಟಿದ ಮೇಲೆ ಒಂದು ಸರಿ ನಾಲ್ಕು ಬಂದು ಹೋಗ್ಬೇಕು ಎಂಬುದೊಂದು ವದಂತಿಗಳು. ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ನೈಟ್ ಎಲ್ಲ ನಿದ್ದೆ ಇಲ್ದಾನೆ ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಈಗಿನ ಹೊರಟಿದ್ದೀವೆಲ್ಲ ಕಂಪ್ಲೀಟ್, ಬೋಟಲ್ಲಿ ಕಂಪ್ಲೀಟು. ಈಗ ತ್ರಿವೇಣಿ ಸಂಗಮಕ್ಕೆ ಕೆಲವೇ ದೂರದಲ್ಲಿ ಇದ್ದೀವಿ. ಹೋಗಿ ಸ್ನಾನ ಮಾಡ್ಕೊಂಡು ಗಂಗೆಯಲ್ಲಿ ಮುಗಿದು ಬರ್ತಾ ಇದ್ದೀವಿ ನಾವು. ನೋಡಿ ಎಲ್ಲ ಹೆಂಗಿದೆ, ವಿಶಾಲವಾಗಿದೆ ಎಲ್ಲ ಕಂಪ್ಲೀಟು. ಸೊ ನೋಡ್ಬೋದು ಎಲ್ಲರೂ ಅವ್ರವ್ರದ್ದು ಬೋಟ್ನ ಎತ್ಕೊಂಡು. ಸೊ ಮೇ ಬಿ ನಾವು ಇವಾಗ ಅದನ್ನು ದಾಟ್ತೀವಿ ಅನಿಸುತ್ತೆ. ಅದನ್ನು ಆ ಬ್ರಿಡ್ಜ್ನ ಪಾರ್ ಮಾಡಿದ್ರೆ ಅಲ್ಲಿ ತ್ರಿವೇಣಿ ಸಂಗಮ ನಡೆಯುತ್ತೆ. ಅಲ್ಲೋಗಿ ನಾನು ಮತ್ತೆ ಅಲ್ಲಿ ಸಿಗ್ತೀನಿ ಬನ್ನಿ ನಾನು ನಿಮಗೆ. ಹಾಯ್ ಮಹಾಕುಂಭಮೇಳ. ನೋಡಿ ಆಲ್ರೆಡಿ ಇಲ್ಲೇ ಇಷ್ಟು ಗಲೀಜಾಗೈತೆ.
ನೀವೆಲ್ಲ ಬಂದರೆ ಇಲ್ಲೆಲ್ಲ ಸ್ನಾನ ಮಾಡೋಕ್ಕಲ್ಲಿ ಹೋಗ್ಬಿಡಿ. ಇನ್ನು 6 ಡೇಸ್ ಇದೆ ಅಷ್ಟೇ, 26 ಆಗೋಗ್ಬಿಡುತ್ತೆ. ಸೊ ಇವಾಗ ಈ ಥರ ಒಂದು ಬೋಟ್ ತೊಗೊಂಡು ಸೀದಾ ಅಲ್ಲಿ ತ್ರಿವೇಣಿ ಸಂಗಮ್ 3. ಸೊ ಗೈಸ್ ಇಲ್ಲಿ ನೋಡ್ಬೋದು ನೀವು, ನಾವು ಎಕ್ಸಾಕ್ಟ್ ಸೆಂಟರ್ ಆಫ್ ದ ತ್ರಿವೇಣಿ ಸಂಗಮದಲ್ಲಿದ್ದೀವಿ. ವೇರ್ ಆಲ್ 3 ರಿವರ್ಸ್ ಗಂಗಾ, ಯಮುನಾ, ಸರಸ್ವತಿ merge together. We are at the exact center of the त्रिवेणी संगम. सर नीचे करे हल्का आगे देखा जा नहीं दिखाई नहीं करूँ गाड़ी में यहाँ पर भाई ಸೊ ಗೈಸ್ ಇವಾಗಾದರೆ ನಮ್ಮದು ಸ್ನಾನ ಗೀನ ಎಲ್ಲ ಮುಗೀತು. ಫೋನಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಆದರೂ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ, ಆ್ಯಡ್ ಮಾಡಿರ್ತೀನಿ ನೋಡಿರಿ. ಮಾತ್ರ ಸಖತ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವು ತಪ್ಪದೆ ಬಂದಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಂದಿಲ್ಲ ಅಂದರೆ ತಪ್ಪದೆ ಬಂದುಬಿಡಿ. 26 ಮುಗ್ದೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಈ ವಿಡಿಯೋ ಮೇ ಬಿ 24th ನೋಡ್ತಾ ಇರ್ತೀರಾ ಅನಿಸುತ್ತೆ. ತಪ್ಪದೆ ಬನ್ನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಬನ್ನಿ, ಮುಂದೆ ನೆಕ್ಸ್ಟ್ ಏನೇನು ಸಿಗುತ್ತೋ ಅದೆಲ್ಲ ತೋರಿಸ್ತೀನಿ. अरे वो करके स्टीमर आगे देखा था कि आगे नहीं देखा थे ये देखा जहाँ पे हो गई जगह नहीं तो करो दोगी इधर ऐसे का वो पहले लगे लिखा अरे 50 चलो